ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನ ಆರಾಧಿಸುವಂತಹ, ಗುರುಗಳನ್ನ ಪೂಜಿಸುವಂತಹ ದಿನ ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆಯನ್ನ ಹರ್ಷ ಸಮೂಹ ಸಂಸ್ಥೆಯಲ್ಲಿ ಆಚರಣೆ ಮಾಡಲಾಯಿತು. ನೆಲಮಂಗಲ ತಾಲೂಕಿನಾದ್ಯಂತ ಎಷ್ಟು ಶಾಲೆಗಳಿದ್ದಾವೆ ಅಷ್ಟು ಶಾಲೆಯ ಮಾಲೀಕರನ್ನ, ಶಿಕ್ಷಕರನ್ನ ಕರೆಸಿ ಗೌರವಿತವಾಗಿ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಈ ಬಹುಶಃ ಇಂತಹ ಒಂದು ಸಮಾರಂಭ ನಾನು ಕಂಡ ಹಾಗೆ ಇದೇ ಪ್ರಥಮ ಅನಿಸುತ್ತೆ. ಒಂದು ಖಾಸಗಿ ಸಂಸ್ಥೆಯವರು ಬೇರೆ ಬೇರೆ ಶಾಲೆಯ ಶಿಕ್ಷಕರನ್ನ, ಶಾಲೆಯ ಮಾಲೀಕರನ್ನ ಕರೆಸಿ ಗೌರವಿತವಾಗಿ ಅವರಿಗೆ ಸಲ್ಲಬೇಕಾದಂತಹ ಅಷ್ಟು ಏನು ಗೌರವ ಇದೆ ಅದನ್ನು ಕೊಡೋದ್ರ ಮುಖಾಂತರ ಮೊಮೆಂಟೋಸ್ ಕೊಟ್ಟು ಹಾರಗಳನ್ನು ಹಾಕಿ, ಶಾಲನ್ನು ಹಾಕಿ, ಪೇಟವನ್ನು ತಲೆ ಮೇಲೆ ಅವರಿಗೆ ಇಟ್ಟು ಗೌರವಿತವಾಗಿ ಗೌರವಿಸುವಂತಹ ಒಂದು ಕೆಲಸವನ್ನು ಇವತ್ತು ಹರ್ಷ ಸಮೂಹ ಸಂಸ್ಥೆ ಮಾಡಿದೆ. ಇದರ ಒಂದು ಅಷ್ಟು ಜವಾಬ್ದಾರಿಯನ್ನು ಹರ್ಷ ಸಮೂಹ ಸಂಸ್ಥೆಯ ಮಾಲೀಕರಾದಂತಹ ಶಿವಕುಮಾರ್ ಅವರು ನೇತೃತ್ವವನ್ನು ವಹಿಸಿರ್ತಾರೆ. ಜೊತೆಯಲ್ಲಿ ಬಹಳ ಅದ್ಭುತವಾಗಿ ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದ್ಭುತವಾದಂತಹ ಒಂದು ಕಾರ್ಯಕ್ರಮ, ಔತಣ ಕೂಟವನ್ನು ಸಹ ಏರ್ಪಡಿಸಲಾಗಿತ್ತು. ನೆಲಮಂಗಲದಲ್ಲಿ ಪ್ರತಿಷ್ಠಿತ ಶಾಲೆಗಳಲ್ಲಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಹೆಸರು ಮಾಡಿದಂತಹ ಒಂದು ಸಂಸ್ಥೆ ಹರ್ಷ ಸಮೂಹ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂಥ ಹರ್ಷ ಸಮೂಹ ಸಂಸ್ಥೆಯಲ್ಲಿ ನಿನ್ನೆ ದಿವಸ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ, ಒಂದು ಶಿಸ್ತುಬದ್ಧವಾಗಿ ಆ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ತಾವು ನೋಡಬಹುದು ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮ ಇದು, ಏನೆಲ್ಲ ವ್ಯವಸ್ಥೆಗಳನ್ನು ಒಂದು ಆಡಿಟೋರಿಯಂನಲ್ಲಿ ನಡೆಸಲಾಗಿತ್ತು. ಅಲ್ಲಿ ಬಂದಂತಹ ಶಿಕ್ಷಕರಿಗೆ ಯಾವ ರೀತಿಯಾದಂತಹ ಒಂದು ಗೌರವ ಸನ್ಮಾನದ ಮುಖಾಂತರ ಅವರಿಗೆ ಗೌರವಿಸಲಾಯಿತು. ಬಹಳ ಸಂತಸವನ್ನು ಸಹ ವ್ಯಕ್ತಪಡಿಸಿದರು. ಅಲ್ಲಿ ಬಂದಂತಹ ಅಷ್ಟು ಶಿಕ್ಷಕರು, ಶಿಕ್ಷಣ ಒಂದು ಸಂಸ್ಥೆಯು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನ ನೀಡಿ ಕರೆಸಿ ಇಷ್ಟು ಗೌರವಿತವಾಗಿ ನಮಗೆ ಸನ್ಮಾನ ಮಾಡಿ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಬಹಳ ಸಂತಸವನ್ನು ವ್ಯಕ್ತಪಡಿಸ್ತಾ ಆ ಹರ್ಷ ಸಮೂಹ ಸಂಸ್ಥೆಯ ಮಾಲೀಕರಿಗೆ, ಆ ಸಂಸ್ಥೆಯ ಆಡಳಿತ ವರ್ಗಕ್ಕೆ ಒಂದು ಅಭಿನಂದನೆ ಸಹ ಅರ್ಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಹಲವಾರು ಕೆಲಸಗಳನ್ನು ಹರ್ಷ ಸಮೂಹ ಸಂಸ್ಥೆ ಮಾಡಲಿ ಅಂತ ಹರಸಿ ಹಾರೈಸಿದ್ದಾರೆ.